ಇಂದು ಫೆಬ್ರವರಿ 28, 2026. ಮಧ್ಯಪ್ರಾಚ್ಯದ ಆಕಾಶದಲ್ಲಿ ಯುದ್ಧದ ಮಿಂಚು ಕಮಳಿತು. ಇಸ್ರೇಲ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಜಗತ್ತಿನ ಗಮನ ಸೆಳೆಯುವಂತೆ ಒಟ್ಟಾಗಿ ಇರಾನ್ ವಿರುದ್ಧ ಭಾರೀ ಸೈನಿಕ ದಾಳಿ ಆರಂಭಿಸಿವೆ. ಸ್ಫೋಟಗಳ ಧ್ವನಿ, ಕ್ಷಿಪಣಿಗಳ ಮಳೆ ಮತ್ತು ವಿಶ್ವ ರಾಜಕೀಯವನ್ನು ಕದಡುವ ಕ್ಷಣ. ಇದು ಕೇವಲ ದಾಳಿಯಲ್ಲ, ಇದು ಹೊಸ ಘರ್ಷಣೆಯ ಆರಂಭವೇ. ಈ ದಾಳಿ ಸಾಮಾನ್ಯವಾಗಿರಲಿಲ್ಲ. ಇದು ನೇರವಾಗಿ ಇರಾನ್ನ ಹೃದಯ ಭಾಗವನ್ನು ಗುರಿಯಾಗಿಸಿಕೊಂಡಿತ್ತು. ತೆಹರಾನ್ನ ಆಕಾಶ ಕತ್ತಲಾಯಿತು. ಇಸ್ಫಹಾನ್ ಮೇಲೆ ಸ್ಫೋಟಗಳ ಪ್ರತಿಧ್ವನಿ ಕೇಳಿಬಂದಿತು. ಕೂಮ್ನಲ್ಲೂ ಆತಂಕದ ನೆರಳು ಆವರಿಸಿತು. ಕೆರ್ಮನ್ ಶಾಹ್ ಮತ್ತು ಕಾರಜ್ ಸೇರಿದಂತೆ ಹಲವು ಪ್ರಮುಖ ಪ್ರದೇಶಗಳು ಕ್ಷಿಪಣಿಗಳ ಗುರಿಯಾದವು ಎಂದು ವರದಿಗಳು ಸೂಚಿಸುತ್ತಿವೆ. ಒಂದು ಕ್ಷಣದಲ್ಲಿ ಶಾಂತಿಯ ನಗರವು ಭೀತಿಯ ನಗರವಾಗಿ ಮಾರ್ಪಟ್ಟಿತು. ಜನರು ಆತಂಕದಲ್ಲಿ ಮನೆಗಳಿಂದ ಹೊರಬಂದರು. ಮಕ್ಕಳ ಅಳುವ ಶಬ್ದ, ಸೈರನ್ಗಳ ಗದ್ದಲ. ಇದಕ್ಕೆ ಕಾರಣವೇನು? ಪರಮಾಣು ಕಾರ್ಯಕ್ರಮವೇ ನಿಜವಾದ ಕಾರಣವೇ? ಮುಂದೆ ಏನಾಗುತ್ತದೆ? ಮಾತುಕತೆಗಳು ಯಶಸ್ವಿಯಾಗುತ್ತವೆಯೋ ಅಥವಾ ಪರಿಸ್ಥಿತಿ ಮತ್ತಷ್ಟು ತೀವ್ರವಾಗುತ್ತದೆಯೋ? ಇದನ್ನು ಕಾಲವೇ ತೋರಿಸಬೇಕು. ಕೇಸರಿ ಲೆನ್ಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಚಾನೆಲ್ನ ಲೈಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ.